ಶಿವಾಚಾರ್ಯ ಶಿಖಾಮಣಿಃ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ಮುಳುಗದಿರಲಿ ಬದುಕು, ಮುಳುಗದಿರಲಿ ಬದುಕು. ಶ್ರೀ ಜಗದ್ಗುರು ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಮಹಾಪೀಠದಲ್ಲಿ ಸಂಯೋಜಿಸಿದಂಥ ಶ್ರೀ ಜಗದ್ಗುರು ಮರುಳಸಿದ್ದೇಶ್ವರ ಲಕ್ಷ ದೀಪೋತ್ಸವ ಹಾಗೂ ಲಿಂಗೈಕ್ಯ ಶ್ರೀಮದ್ ಉಜ್ಜಯಿನಿ ಮರುಳಸಿದ್ದ ಜಗದ್ಗುರುಗಳವರ 14ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಸಂಯೋಜಿಸಿದಂಥ ಜನಜಾಗೃತಿ ಧರ್ಮ ಸಮಾರಂಭದಲ್ಲಿ ಸಿಂಹಾಸನವೆಲ್ಲ ಅಲಂಕರಿಸಿದಂಥ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾದಂಥ ಸಿಂದಗಿ ಸಾರಂಗ ಗಚ್ಚಿನ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪ್ರಭು ಸಾರಂಗಧರ ದೇವ ಶಿವಾಚಾರ್ಯ ಸ್ವಾಮಿಗಳವರನ್ನು ಮೊದಲು ಮಾಡಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ, ರೋಣ ಕ್ಷೇತ್ರದ ಶಾಸಕರಾದಂಥ GS ಪಾಟೀಲ್ರವರೇ, ಜಗಳೂರು ಕ್ಷೇತ್ರದ ಶಾಸಕರಾದ ಶ್ರೀ ದೇವೇಂದ್ರಪ್ಪನವರನ್ನು ಮೊದಲು ಮಾಡಿ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿ ಶ್ರೀ ಜಗದ್ಗುರು ಮರುಳಸಿದ್ದೇಶ್ವರ ಕಾರ್ತಿಕ ಲಕ್ಷ ದೀಪೋತ್ಸವ. ಇದೇ ಸಂದರ್ಭದಲ್ಲಿ ಲಿಂಗೈಕ್ಯರಾದಂಥ ಶ್ರೀಮದ್ ಉಜ್ಜಯಿನಿ ಮರುಳಸಿದ್ಧ ಜಗದ್ಗುರುಗಳವರ 14ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ಭಕ್ತರೆಲ್ಲರ ಸಮ್ಮುಖದಲ್ಲಿ ಆಚರಿಸ್ತಾ ಇರುವಂಥದ್ದು ತಮಗಷ್ಟೇ ಅಲ್ಲ, ಉಭಯ ಜಗದ್ಗುರುಗಳಿಗೆ ಆಗಮಿಸಿದಂಥ ನಮ್ಮೆಲ್ಲ ಮಠಾಧೀಶರಿಗೆ ಅತ್ಯಂತ ಸಂತೋಷವನ್ನು ತುಂಬಿ ತಂದಿದೆ. ಈ ಪವಿತ್ರ ಸಮಾರಂಭದಲ್ಲಿ ಸ್ವಾಗತ ಬಯಸಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂಥ ಡೋಣೂರು ಕೊಟ್ಟೂರು ಚಾನುಕೋಟಿ ಮಠದ
ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಒಂದು ಮಾತನ್ನು ನಿಮ್ಮೆಲ್ಲರ ನೆನಪಿಗೆ ಅವರು ತಂದರು. ವೀರಶೈವ ಪಂಚಪೀಠಗಳಲ್ಲಿ ಒಂದಾಗಿರುವಂಥ ಉಜ್ಜಯಿನಿ ಸದ್ಧರ್ಮ ಪೀಠ ಜನಸಮುದಾಯದ ಮಧ್ಯಭಾಗದಲ್ಲಿ ಇದು ಸ್ಥಾಪಿತಗೊಂಡು ಎಲ್ಲ ವರ್ಗದ ಜನರಿಗೆ ಏನೊಂದು ವಿಶ್ವ ಬಂಧುತ್ವದ ಸಂದೇಶವನ್ನು ಕೊಡ್ತಾ ಇರುವಂಥದ್ದು ಈ ಭಾಗದ ಎಲ್ಲ ಭಕ್ತರ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ. ಶ್ರೀ ಜಗದ್ಗುರು ಮರಳಸಿದ್ದೇಶ್ವರರು ಪರಮ ತಪಸ್ವಿಗಳು. ಯಾರು ಯಾವ ಸಂಕಲ್ಪಗಳನ್ನು ಮಾಡಿಕೊಂಡು ಹೋಗ್ತಾರೋ ಅವರೆಲ್ಲರ ಸಂಕಲ್ಪಗಳನ್ನು ಸಾಕಾರಗೊಳಿಸುವಂಥ ಕರ್ತೃತ್ವ ಶಕ್ತಿ ಶ್ರೀ ಜಗದ್ಗುರು ಮರಳಸಿದ್ದೇಶ್ವರಲ್ಲಿ ಅದು ಇರುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಈ ಪೀಠ ಪರಂಪರೆಯಲ್ಲಿ ಅನೇಕ ಪರಮಾಚಾರ್ಯರು ಪೀಠವನ್ನು ಆರೋಹಣ ಮಾಡಿ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಿ ಬೆಳೆಸಲಿಕ್ಕೆ ಶ್ರಮಪಟ್ಟಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಈ ಪೀಠ ಪರಂಪರೆಯಲ್ಲಿ ಪರಮ ತಪಸ್ವಿಗಳಾಗಿ ವಿರಾಗಿಗಳಾಗಿ ಸಕಲ ಸಮುದಾಯದ ಜನತೆಯನ್ನು ತಮ್ಮ ತಪಸ್ಸಿನ ಶಕ್ತಿಯಿಂದ ಆಶೀರ್ವದಿಸಿದಂಥ ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರು ಅವರು ಮಾಡಿದಂಥ ತಪಸ್ಸು, ಕೊಟ್ಟಂಥ ಸಂದೇಶ, ತೋರಿದಂಥ ದಾರಿ ಅಂದಿಗಷ್ಟೇ ಅಲ್ಲ, ಇಂದಿಗಷ್ಟೇ ಅಲ್ಲ, ಅಂದು ಇಂದು ಮುಂದು ಎಂದೆಂದೂ ಕೂಡ ಅದು ಎಲ್ಲರನ್ನು ಪಂಥಗಳನ್ನು ಮೀರಿ ಎಲ್ಲ ವರ್ಗದ ಜನ ಗೌರವಿಸ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಪಂಚಪೀಠಗಳ ಉದಾತ್ತವಾದಂಥ ನಿಲುವು. ಮೇಲಾಗಿ ಸಕಲ ಜೀವಾತ್ಮರಿಗೆ
ಲೇಸನ್ನೇ ಬಯಸುವಂಥ ಉದ್ದೇಶ ಏನಿದೆಯಲ್ಲ, ಅದುವೇ ಸಮಾಜ. ಎಲ್ಲ ವರ್ಗದ ಜನ ಅತ್ಯಂತ ಅಭಿಮಾನದಿಂದ ಈ ಪೀಠಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ ಅಂಥೇಳಿ ಭಾವಿಸ್ತಾ ಇದ್ದೆ. ಬಹುಶಃ ಈ ಪೀಠದ ಇತಿಹಾಸ ಪರಂಪರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬಹಳಷ್ಟು ವೈಶಿಷ್ಟ್ಯಪೂರ್ಣವಾದಂಥ ಆಚರಣೆಗಳು ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿ ನಡೀತಾವೆ. ಬಹುಶಃ ವರ್ಷದ ತುಂಬೆಲ್ಲ ಕಾರ್ಯಕ್ರಮ ನಡೀತಾ ಇದ್ದಾವೆ. ಅದರಲ್ಲಿ ಕೆಲವು ಪ್ರಮುಖವಾದಂಥ ಕಾರ್ಯಕ್ರಮಗಳು ಇಡೀ ಜನಸಾಗರದ ಮಧ್ಯ ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತಿನ ಈ ಅಪೂರ್ವ ಕಾರ್ತಿಕೋತ್ಸವ ಮತ್ತು ಲಿಂಗೈಕ್ಯ ಜಗದ್ಗುರುಗಳವರ ಒಂದು ಪೂರ್ಣ ಸ್ಮರಣೋತ್ಸವ ಸಮಾರಂಭದಲ್ಲಿ ಅನೇಕ ರಾಜಕೀಯ ಧುರೀಣರು, ಪೀಠಾಭಿಮಾನಿಗಳು ತಾವೆಲ್ಲರೂ ಕೂಡ ಇಲ್ಲಿ ಸಮ್ಮಿಲಿತರಾಗಿರುವಂಥದ್ದು ಈ ಧರ್ಮಪೀಠದ ಮೇಲೆ ತಾವಿಟ್ಟಿರುವಂಥ ಶ್ರದ್ಧೆ ಮತ್ತು ಪ್ರಸ್ತುತ ಜಗದ್ಗುರುಗಳ ಮೇಲೆ ಇಟ್ಟಿರುವಂಥ ಭಕ್ತಿ ಭಾವನೆಗಳೇ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 1985ರಲ್ಲಿ ಏನು ನಿಮ್ಮೆಲ್ಲರನ್ನ ಅಗಲಿ ಹೋದಂಥ ಲಿಂಗೈಕ್ಯ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಮರುಳಸಿದ್ಧ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರಿಗೆ ಪಂಚಪೀಠದ ಜಗದ್ಗುರುಳವರು ಸೇರಿ ಪಟ್ಟಾಭಿಷೇಕವನ್ನು ನೆರವೇರಿಸಿದ್ದು. ಅಂದಿನ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ HD ದೇವೇಗೌಡರು ಆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು. ಅಂದು ಈ ಜಿಲ್ಲೆಯ ರಾಜಕಾರಣಿಗಳಾದಂಥ, ಅಂದು ಅವರ ಸಂಪುಟದಲ್ಲಿ ಸಚಿವರಾದಂಥ MP ಪ್ರಕಾಶ್ ಅವರು ಕೂಡ ಪಾಲ್ಗೊಂಡಿದ್ದು. ಭಾಳ ಸಂಭ್ರಮ ಸಡಗರದಿಂದ ಅವರ ಪೀಠಾರೋಹಣದ ಸಮಾರಂಭ ನಡೆದಂಥ ಆ ಗಳಿಗೆಯನ್ನು ಇವತ್ತು ಕೂಡ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಜಗದ್ಗುರುಗಳವರು ಸದುವಿನಯ ಸಂಪನ್ನರಾಗಿ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಂಡು ಈ ಪೀಠದ ಪುನರುತ್ಥಾನಕ್ಕೆ, ಅಭಿವೃದ್ಧಿಯ ಕಾರ್ಯಗಳಿಗೆ ಶ್ರಮ ವಹಿಸಿದರು ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆದರೆ ಪಕ್ವವಾದಂಥ ಫಲಗಳನ್ನು ಭಗವಂತ ತನಗೆ ಬೇಕು ಅಂಥೇಳಿ ಕರೆಸ್ಕೊಳ್ತಾನೆ. ಹಾಗೆ ಶ್ರೀ ಜಗದ್ಗುರು ಮರುಳಸಿದ್ಧ ಶಿವಾಚಾರ್ಯ ಭಗವತ್ಪಾದರು ಅಕಾಲಿಕವಾಗಿ ಅವರ ಅಗಲಿ ಹೋಗಿದ್ದು ಈ ಭಾಗದ ಎಲ್ಲ ಭಕ್ತರಿಗೆ ಭಾಳಷ್ಟು ನೋವು ದುಃಖವನ್ನು ಉಂಟು ಮಾಡಿತ್ತು. ಅವರಿಂದ ತೆರವಾದಂಥ ಆ ಜವಾಬ್ದಾರಿಯ ಸ್ಥಾನವನ್ನು ಇಂದಿನ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಸಮಾನ ಪೀಠದ ಜಗದ್ಗುರುಗಳು ಆಗಮಿಸಿ ಅವರಿಗೆ ಪರಮ ತಪಸ್ವಿಗಳಾದಂಥ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ನಾಮಾಂಕಿತವನ್ನೇ ಇಟ್ಟು ಎಲ್ಲರೂ ಶುಭ ಹಾರೈಸಿದಂಥ ಆ ಗಳಿಗೆಯನ್ನು ತಾವೆಲ್ಲ ಕಂಡಿದ್ದೀರಿ. ಅಂದು ಅವತ್ತಿನ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DV ಸದಾನಂದ ಗೌಡರು, ಇನ್ನೂ ಅನೇಕ ರಾಜಕೀಯ ಧುರೀಣರು ಆ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಆ ಅದ್ಭುತವಾದಂಥ ದೃಶ್ಯ ಇಂದೂ ಕೂಡ ನಮ್ಮೆಲ್ಲರ ಮನದಾಳದಲ್ಲಿ ಸದಾ ಹಸಿರಾಗಿದೆ. ಬಹುಶಃ ಇಂದಿನ ಸಿದ್ಧಲಿಂಗ ಜಗದ್ಗುರುಗಳವರು ಹಿಂದಿನ ಪೂರ್ವಾಚಾರ್ಯರ ಸತ್ಯ ಸಂಕಲ್ಪಗಳು ಏನೇನು ಇದ್ದು ಆ ಎಲ್ಲ ಸತ್ಯ ಸಂಕಲ್ಪಗಳನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಸಂಚರಿಸಿ ಪೀಠದ ಅಭಿವೃದ್ಧಿಯನ್ನು, ಈ ನಾಡಿನ ಭಕ್ತರ ಕಲ್ಯಾಣವನ್ನು ಮಾಡುತ್ತಾ ಇರುವಂಥದ್ದು ಈ ನಾಡಿನ ಎಲ್ಲ ಜನರ ಸೌಭಾಗ್ಯ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಎಲ್ಲ ದೃಷ್ಟಿಯಿಂದ ಧಾರ್ಮಿಕವಾಗಿ,
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಅಭಿವೃದ್ಧಿಪರವಾದಂಥ ಅನೇಕ ಕಾರ್ಯಗಳನ್ನು ತಮ್ಮ ಕ್ರಿಯಾ ಯೋಜನೆಯಲ್ಲಿ ರೂಪಿಸಿ ಕೇವಲ 14 ವರ್ಷಗಳ ಅವಧಿಯಲ್ಲಿ ಒಂದು ಪೀಠಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂಥ ಕೀರ್ತಿ ಇಂದಿನ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಿಗೆ ಆ ಗೌರವ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಹುಟ್ಟಿದಂಥ ಮನುಷ್ಯ ಎಷ್ಟೇ ವರ್ಷ ಬದುಕಿ ಬಾಳಿದರೂ ಒಂದಿಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ನಾವೆಲ್ಲ ಹೋಗುವಂಥದ್ದು ಅನಿವಾರ್ಯ. ಆದರೆ ಯಾವ ಸಂದರ್ಭದಲ್ಲಿ ಹೋಗಬೇಕು ಆವಾಗ ಹೋದರೆ ಯಾರೂ ಕಳವಳ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಲಿಂಗೈಕ್ಯ ಮರುಳು ಸಿದ್ಧ ಜಗದ್ಗುರುಗಳವರು ಅಕಾಲಿಕವಾಗಿ ಅಗಲಿ ಹೋಗಿದ್ದು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇನ್ನೂ ಕೂಡ ಗಾಯ ಮಾಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೆನಪಿಸಿಕೊಳ್ಳಬೇಕಾಗ್ತಾ ಇದೆ. ಬಹುಶಃ ಅವರ ಸರಳತೆ, ಭಕ್ತರ ಜೊತೆಗೆ ಇಟ್ಟಂಥ ವಾತ್ಸಲ್ಯ ಭರಿತವಾದಂಥ ಒಂದು ಕೃಪಾ ಕಾರುಣ್ಯ ಏನಿದೆ ಅದು ಬಹಳಷ್ಟು ದೊಡ್ಡದಿತ್ತು. ಬಹುಶಃ ನಮ್ಮ ಸಮಾನ ಪೀಠಗಳ ಜೊತೆಗೆ ಎಲ್ಲ ಭಾಗದಲ್ಲಿ ಜೊತೆಗೂಡಿ ಆಗಮಿಸಿ ಯಾವಾಗಲೂ ನಗುನಗುತ್ತಾ ಭಕ್ತರಿಗೆ ಶುಭವನ್ನು ಹಾರೈಸ್ತಾ ಇದ್ದು ಅಂಥ ಜಗದ್ಗುರುಗಳು ಆಗಲಿ 14 ವರ್ಷಗಳಾಯಿತು. ಆದರೆ ಪ್ರತಿ ವರ್ಷ ಅವರ ಪುಣ್ಯ ಸ್ಮರಣೋತ್ಸವವನ್ನು ಇಂದಿನ ಜಗದ್ಗುರುವರು ಅತ್ಯಂತ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇವತ್ತು ಈ ಪೀಠದಲ್ಲಿ ಕಾರ್ತಿಕ ಲಕ್ಷ ದೀಪೋತ್ಸವ ಅಷ್ಟೇ ಅಲ್ಲ, ಸಾಮೂಹಿಕವಾದಂಥ 13 ಜೋಡಿ ಸಾಮೂಹಿಕ ವಿವಾಹ ಸಮಾರಂಭ ಪೀಠದ ಪರಿಸರದಲ್ಲಿ ನಡೆದಿರುವಂಥದ್ದು ದುಂದು ವೆಚ್ಚ ಕಡಿಮೆ ಮಾಡಿ ಅತ್ಯಂತ ಸರಳವಾಗಿ ಮಾಡುವಂಥ ಒಂದು ಪರಿಪಾಠ ಜಗದ್ಗುರು ಹಾಕಿರುವಂಥದ್ದು ಅತ್ಯಂತ ಸಮಂಜಸ ಮತ್ತು ಸೂಕ್ತವಾದಂಥದ್ದು. ಇಂದು ಎಷ್ಟೋ ಮದುವೆಗಳನ್ನು ನೋಡ್ತೀರಿ, ಆ ಮದುವೆಗಾಗಿ ಬಹಳಷ್ಟು ದುಂದು ವೆಚ್ಚಗಳನ್ನು ಮಾಡ್ತಾರೆ. ಆದರೆ ದುಂದು ವೆಚ್ಚಗಳನ್ನು ಕಡಿತ ಮಾಡಿ ಸರಳವಾಗಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಶ್ರೀಮಂತ ಕುಟುಂಬದವರು ಕೂಡ ಮದುವೆ ಆದರೆ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಒಂದು ನಿಜವಾದಂಥ ಅರ್ಥ ಬಂದಿತು ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. BJP ರಾಜ್ಯ ಘಟಕದ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರಾಗಲಿ, ಸಂಸದರಾದಂಥ ತುಕಾರಾಮ್ ಅವರಾಗಲಿ ಮತ್ತು ಬೀಳಗಿ ಕ್ಷೇತ್ರದ ಶಾಸಕರಾದಂಥ JT ಪಾಟೀಲ್ರಾಗಲಿ, ಹರಪನಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ MP ಲತಾ ಮಲ್ಲಿಕಾರ್ಜುನ್ ಅವರಾಗಲಿ, ಇನ್ನು ಹೊಳಲಿಕೆರೆ ಶಾಸಕರಾದಂಥ ಚಂದ್ರಪ್ಪನವರು ಅವರೆಲ್ಲ ಪಾಲ್ಗೊಂಡು ಕಾರ್ಯ ಒತ್ತಡದಿಂದ ನಿರ್ಗಮಿಸಿದರು. ಆದರೆ ಈ ಸಮಾರಂಭ ಮುಗಿಯೋ ತನಕ ನಾವು ಇದ್ದು ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂಥೇಳಿ ಜಗಳೂರು ಕ್ಷೇತ್ರದ ಶಾಸಕರಾದಂಥ ದೇವೇಂದ್ರಪ್ಪನವರು, ವಿಶೇಷ ಪ್ರಶಸ್ತಿಯನ್ನು ಪಡ್ಕೊಂಡಂಥ ನಮ್ಮ ರೋಣ ಕ್ಷೇತ್ರದ ಅತ್ಯಂತ ಭಕ್ತಿ ಶ್ರದ್ಧೆ ಉಳ್ಳಂಥ GS ಪಾಟೀಲ್ರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಸಂತೋಷ ತಂದಿದೆ. ನಾಳೆ ಬೆಳಗ್ಗೆ ಆದ್ರೇ ಹುಣ್ಣಿಮೆ. ಬಹುಶಃ ಹರಪನಹಳ್ಳಿ ತೆಗ್ಗಿನಮಠ ಸಂಸ್ಥಾನದ ಕಾರ್ಯಕ್ರಮ ಪೂರೈಸಿ ಪ್ರತಿ ವರ್ಷ ಪೀಠಕ್ಕೆ ನಾವು ಹೋಗ್ತಿದ್ವಿ. ಆದರೆ ಈ ವರ್ಷ ಉಜ್ಜಯಿನಿ ಇಂದಿನ ಸಿದ್ಧಲಿಂಗ ಜಗದ್ಗುರುಳವರು ಈ ಕಾರ್ತಿಕ ದೀಪೋತ್ಸವ ಸಮಾರಂಭಕ್ಕೆ ಬರಬೇಕು ಅನ್ನೋದಷ್ಟೇ ಅಲ್ಲ, ಲಿಂಗೈಕ್ಯ ಉಜ್ಜಯಿನಿ ಮರುಳು ಸಿದ್ಧ ಜಗದ್ಗುರುಗಳ ಪುಣ್ಯಾರಾಧನೆಯೂ ಕೂಡ ಇದೆ, ತಾವು ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದಾಗ ನಾವು ಮರು ಮಾತಿಲ್ಲದೆ ಎಷ್ಟೇ ಹೊತ್ತಾಗಲಿ ಖಂಡಿತವಾಗಿ ಬಂದು ಪಾಲ್ಗೊಂಡು ನಾವು ಮೊದಲೇ ಹೋಗ್ತೇವೆ, ಅವಕಾಶ ಕೊಡಿ ಎಂದಿದ್ದು. ಆದರೆ ಆದರೂ ಕೂಡ ಇಷ್ಟು ಸುದೀರ್ಘವಾದಂಥ ಅವಧಿಯವರೆಗೆ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಅತ್ಯಂತ ಸಂತೋಷವಾಗಿದೆ. ಜಗದೊಳವರು ನಿರ್ಗಮಿಸಿದ ನಂತರ ಸಮಾರಂಭ ಮುಗೀತು ಅಂತ ಯಾರೂ ತಿಳ್ಕೋಬೇಡಿ. ಇನ್ನೂ
ಉಭಯ ಶಾಸಕರು ಮಾತನಾಡಬೇಕಾಗಿದೆ. ನಮ್ಮ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಒಡಲ ನುಡಿಗಳನ್ನು ನುಡಿಯುವಂಥವರಿದ್ದಾರೆ. ಕೊನೆಯಲ್ಲಿ ಜಗದ್ಗುಳವರ ಸಮನ್ವಯದ ಶಾಂತಿ ಸಂದೇಶ ತಾವೆಲ್ಲ ಕೇಳಿ ಪಾವನ ಪುನೀತರಾಗಬೇಕಾಗಿದೆ. ಈ ಆಶೀರ್ವಚನದ ಕೊನೆ ಹಂತದಲ್ಲಿ ತಮ್ಮೆಲ್ಲರಿಗೂ ಒಂದು ಸಂತೋಷದ ಮಾತು. ಬಹುಶಃ ಬರಲಿರುವಂಥ 2026ನೇ ಇಸ್ವಿ ಮಾರ್ಚ್ 23, 24, 25ರಂದು ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಸಮಾರಂಭ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ಸಂಯೋಜನೆಗೊಳ್ತಾ ಇದೆ. ಆ ಕಾರ್ಯಕ್ರಮದ ಯಶಸ್ವಿಗಾಗಿ ಮತ್ತು ಸಂಘಟನೆಗಾಗಿ ಒಂದು ಸುಸಜ್ಜಿತವಾದಂಥ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಸೇವಾ ಸಮಿತಿಯನ್ನು ರಚನೆ ಮಾಡಿ ಆ ಕಾರ್ಯಕ್ರಮಕ್ಕೆ ಒಂದು ಶುಭ ಸೂಚನೆಯನ್ನು ನಮ್ಮೆಲ್ಲ ಪಂಚಪೀಠದ ಜಗದ್ಗುರುಗಳು ತಮ್ಮ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅಂಥ ಅಭೂತಪೂರ್ವ ಸಮಾರಂಭದಲ್ಲಿ ನಾಡಿನ ಹೆಸರಾಂತ ಪಟ್ಟಾಧ್ಯಕ್ಷರು, ವಾಗ್ಮಿಗಳು, ಕವಿ ಕಲಾವಿದರು, ರಾಜಕೀಯ ಧುರೀಣರು, ಸಮಾಜ ಚಿಂತಕರೆಲ್ಲರೂ ಕೂಡ ಪಾಲ್ಗೊಳ್ಳುವುದರ ಮೂಲಕ ಏನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ ಉದ್ದೇಶ ವೀರಶೈವ ಧರ್ಮ ಏನು ಹೊಂದಿದೆ ಅದು ಇವತ್ತಿಂದಲ್ಲ, ಬಹಳ ಪ್ರಾಚೀನ ಕಾಲದಿಂದ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರನ್ನು ಸಮನ್ವಯ ಭಾವದಿಂದ ಕಾಪಾಡಿಕೊಂಡು ಬಂದಿದೆ. ಇವತ್ತು ಧರ್ಮ ಮತ್ತು ರಾಜಕೀಯ ಸಂಘರ್ಷಮಯ ಬದುಕಿನಲ್ಲಿಯೂ ಕೂಡ ನಮ್ಮ ಧರ್ಮದ ಆದರ್ಶಗಳನ್ನು, ಪರಂಪರೆಗಳನ್ನು ಮರೆಯದೆ ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಬರುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಮಠಾಧೀಶರು ಪ್ರಾಮಾಣಿಕ ಪ್ರಯತ್ನದಿಂದ ಶ್ರಮವಹಿಸಿ ದುಡಿತಾ ಇದ್ದಾರೆ. ಅವರ ಭಾವನೆಗಳಿಗೆ ಭಕ್ತರು ಕೂಡ ಸಹಕರಿಸಿ ತಾವೆಲ್ಲ ಕಾರ್ಯ ಮಾಡಿದ್ದಾದರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಅದನ್ನು ಜೀವನದಲ್ಲಿ ಸಾಧಿಸಿ ಒಂದು ಉತ್ಸಾಹಿ ಸ್ಥಿತಿಗೆ ನಮ್ಮೆಲ್ಲರನ್ನು ಕೊಂಡೊಯ್ಯಲಿಕ್ಕೆ ಅದು ಸಾಧ್ಯವಾಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಹುಬ್ಬಳ್ಳಿ ಮಹಾನಗರದಿಂದ ಆಗಮಿಸಿದಂಥ ವಿಜಯಂ ಇವೆಂಟ್ಸ್ ಹುಬ್ಬಳ್ಳಿ ತಂಡದಿಂದ ಕುಮಾರಿ ಮಹನ್ಯ ಗುರು ಪಾಟೀಲ್, ಹಿಂದೆ ಹುಬ್ಬಳ್ಳಿ ವಿದ್ಯಾನಗರದ ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಸಮುದಾಯ ಭವನದಲ್ಲಿ ಒಂದು ಸಮಾರಂಭ ನಡೆದಾಗ ಕುಮಾರಿ ಮಹನ್ಯ ಅವರು ಅಲ್ಲಿ ಒಂದು ಸುಶ್ರಾವ್ಯವಾದಂಥ ಗೀತೆಯನ್ನು ಹಾಡಿ ಸಂತೋಷಪಡಿಸಿದರು. ಇವತ್ತು ಉಜ್ಜಯಿನಿ ಪೀಠದಲ್ಲಿ ನಡೆದಿರುವಂಥ ಈ ಅಭೂತಪೂರ್ವ ಸಮಾರಂಭದಲ್ಲಿ ಇಲ್ಲಿಯೂ ಕೂಡ ಒಂದು ಭಕ್ತಿಯ ಗೀತೆಯನ್ನು ಹಾಡಿ ನಿಮ್ಮೆಲ್ಲರನ್ನು ಸನ್ಮಾರ್ಗದ ಕಡೆಗೆ ಪ್ರೇರೇಪಿಸುವಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಬಹುಶಃ ಅವರ ಸಾಧನೆ ಪ್ರಯತ್ನ ಬಹಳ ದೊಡ್ಡದು. ಭವಿಷ್ಯತ್ತಿನಲ್ಲಿ ಅವರ ಭವಿಷ್ಯ ಇನ್ನಷ್ಟು ಮತ್ತಷ್ಟು ಉಜ್ವಲವಾಗಲಿ. ಅವರ ಕಲಾ ಶ್ರೀಮಂತಿಕೆ ನಾಡಿನ ಮಠ ಮಂದಿರಗಳಲ್ಲಿ ಅದು ವಿಜೃಂಭಿಸಿ ಆರೋಗ್ಯಪೂರ್ಣ ಸಮಾಜಕ್ಕೆ ಅದು ಒಂದು ಸ್ಫೂರ್ತಿಯನ್ನು ಉಂಟು ಮಾಡಲಿ ಅಂಥೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ನೂತನ ಅಧ್ಯಕ್ಷರಾದಂಥ ಸಿಂದಗಿ ಸಾರಂಗ ಗಚ್ಚಿನ ಮಠದ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳು ಮೊಟ್ಟ ಮೊದಲಿಗೆ ನಿನ್ನೆ ಹರಪನಹಳ್ಳಿ ತೆಗ್ಗಿನಮಠ ಸಂಸ್ಥಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇವತ್ತು ಮೊಟ್ಟ ಮೊದಲ ಯಾವುದಾದ್ರೂ ಸಮಾರಂಭದಲ್ಲಿ ಬಂದಿದ್ದರೆ ಅದು ಉಜ್ಜಯಿನಿ ಪೀಠದ ಒಂದು ಕಾರ್ತಿಕೋತ್ಸವ ಸಮಾರಂಭದಲ್ಲಿ ಅವರ ಒಡಲಾಳದಿಂದ ಮೂಡಿ ಬರುವಂಥ ಮಾತುಗಳು ಶಿವಾಚಾರ್ಯ ಸಂಕುಲಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನು, ಒಂದು ಹೊಸ ಆಯಾಮವನ್ನು ತಂದು ಕೊಡಬಲ್ಲವೋ ಅನ್ನುವಂಥ
ಒಂದು ಆತ್ಮವಿಶ್ವಾಸವನ್ನು ನಮ್ಮೆಲ್ಲ ಪಂಚಪೀಠದ ಜಗದ್ಗುರುಳವರು ಹೊಂದಿದ್ದಾರೆ. ಅತ್ಯಂತ ಸರಳರು, ಸಾತ್ವಿಕರು ಆದಂಥ ಶ್ರೀಗಳಿಂದ ವೀರಶೈವ ಧರ್ಮ ಸಂಸ್ಕೃತಿ ಇನ್ನಷ್ಟು ಮತ್ತಷ್ಟು ಸಮೃದ್ಧಿ ಸಂವರ್ಧನೆಗೊಳಿಸುವಂಥ ನಿಟ್ಟಿನಲ್ಲಿ ತಮ್ಮ ಕಾರ್ಯವನ್ನು ಪ್ರಾರಂಭಿಸಲಿ ಅಂಥೇಳಿ ಉಭಯ ಜಗದ್ಗುರು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಬಹುಶಃ ಕೇಂದ್ರ ಸರ್ಕಾರದ ಒಂದು ನೀತಿಯಿಂದಾಗಿ ಹಿಂದೆ ಧಾರ್ಮಿಕ ಕ್ಷೇತ್ರಗಳಿಗೆ, ಪೀಠ ಮಠಗಳಿಗೆ ಸರ್ಕಾರ ಆನೆಗಳನ್ನು ಕೊಡ್ತಾ ಇತ್ತು. ಒಂದು ಧಾರ್ಮಿಕ ವಿಧಿವಿಧಾನ ಸಂಪ್ರದಾಯ ಉಳಿಸಿಕೊಂಡು ಬರಲಿಕ್ಕೆ ಏನು ಒಂದು ಆನೆ ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿತ್ತು. ಹಿಂದೆ ಕೇಂದ್ರದ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವೆಯಾದಂಥ ಮೇನಕಾ ಗಾಂಧಿಯವರು ಸಚಿವರಾದಂಥ ಸಂದರ್ಭದಲ್ಲಿ ಈ ವನ್ಯ ಮೃಗಗಳನ್ನು ಸಂರಕ್ಷಣೆ ಮಾಡಬೇಕು, ಆ ವನ್ಯ ಪ್ರಾಣಿಗಳಿಗೆ ಯಾರೂ ತೊಂದರೆ ಕೊಡಬಾರ್ದು ಅನ್ನುವಂಥ ಕಾರಣದಿಂದ ಯಾವುದೇ ಭಾಗದಲ್ಲಿ ಸರ್ಕಾರದಿಂದ ಯಾರೂ ಕೂಡ ಆನೆ ಪಡೆಯುವಂತಿಲ್ಲ, ಕೊಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಭಾಳ ವರ್ಷಗಳಿಂದ ಕೇಳಿ ಬಂದಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ವಿ, ನಮ್ಮ ಹಿಂದಿನ ಪೂರ್ವಜರ ಕಾಲದಲ್ಲಿರುವಂಥ ಆನೆಗಳು ವಯಸ್ಸಾದ ಕಾರಣ ಅನಾರೋಗ್ಯದಿಂದ ಅವೆಲ್ಲ ಅಸುನೀಗಿದು. ಅದೇ ರೀತಿಯಾಗಿ ಉಜ್ಜಯಿನಿ ಪೀಠದ ಆನೆಯೂ ಕೂಡ ಕಾಲವಶವಾದಾಗ, ಪೀಠ ಪರಂಪರೆಯಂತೆ ಆನೆ ಇಲ್ಲದೇ ಇರುವಾಗ ಶೋಭೆಗಾದರೂ ಇರಲಿ ಅಂಥೇಳಿ ಯಾಂತ್ರೀಕೃತವಾದಂಥ ರೊಬೊಟಿಕ್ ಆನೆಯನ್ನು ಇವತ್ತು ಕೂಪ ಪೀಠ ಸಂಸ್ಥೆಯವರು ಈ ಉಜ್ಜಯಿನಿ ಪೀಠಕ್ಕೆ ಕೊಟ್ಟಿರುವಂಥದ್ದು. ಇವತ್ತು ಉಭಯ ಜಗದ್ಗುರುಗಳನ್ನು ಅನಾವರಣ ಮಾಡಿ ಪೀಠದ ಸೇವೆಗೆ ಸಮರ್ಪಣೆ ಮಾಡಿರುವಂಥದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಎಷ್ಟೇ ನಾವು ಯಾಂತ್ರೀಕೃತ ಆನೆಯನ್ನು ಬಳಸಿದರೂ ಕೂಡ ನಿಜವಾದಂಥ ಆನೆ ಮೆರುಗು ರೊಬೊಟಿಕ್ ಆನೆಗೆ ಸಿಗೋದಿಲ್ಲ ಅನ್ನುವಂಥ ಸತ್ಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೂ ಪ್ರಸಂಗ ಅನಿವಾರ್ಯ. ಧಾರ್ಮಿಕ ಸಂಪ್ರದಾಯಗಳು ಉಳಿಬೇಕಾದ್ರೆ ಹಿಂದಿನಿಂದ ಬಂದಂಥ ಸಂಪ್ರದಾಯ ಏನಿದೆ ಅದನ್ನು ಉಳಿಸಿಕೊಂಡು ಬರಲಿಕ್ಕೆ, ಶೋಭೆಯನ್ನು ತಂದು ಕೊಡಲಿಕ್ಕೆ ರೊಬೊಟಿಕ್ ಆನೆಯನ್ನು ಬಳಕೆ ಮಾಡುವುದು ಅನಿವಾರ್ಯವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂದಿನ ಉಜ್ಜಯಿನಿ ಸಿದ್ಧಲಿಂಗ ಜಗದಳವರ ಕಾಲದಲ್ಲಿ ಸಂಪದ್ಭರಿತವಾದಂಥ ಉಜ್ಜಯಿನಿ ಪೀಠ ಹೆಸರಿಗೆ ಮಾತ್ರ ಸಂಪತ್ತು ಪೀಠ ಆಗಿರದೆ ಭಕ್ತರ ಮನದಾಳದ ಸೌಭಾಗ್ಯದ ಸಂಪತ್ಪೀಠವಾಗಿ ವಿಜೃಂಭಿಸಲಿ. ಅವರಿಂದ ಈ ನಾಡು ನುಡಿಗೆ ಇನ್ನಷ್ಟು ಮತ್ತಷ್ಟು ಅಮೂಲ್ಯವಾದಂಥ ಸಂದೇಶ ಪ್ರಾಪ್ತವಾಗಲಿ. ಧರ್ಮಗಳಲ್ಲಿ, ಜಾತಿಗಳಲ್ಲಿ ನಡೆದಿರುವಂಥ ಸಂಘರ್ಷ ದೂರವಾಗಿ ಸಾಮರಸ್ಯ ಸೌಹಾರ್ದತೆಯ ವಾತಾವರಣ ಮೂಡಿ ಬರುವಂಥ ಕಾರ್ಯದಲ್ಲಿ ಅವರು ಏನು ಗಟ್ಟಿಯಾದಂಥ ಹೆಜ್ಜೆಯನ್ನು ಇಡುವುದನ್ನು ಕಣ್ಣಾರೆ ಕಂಡು ಬ್ರಹ್ಮಪುರಿ ಜಗದೊಳವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಪೀಠಗಳಲ್ಲಿ ಸುಮಧುರವಾದಂಥ ಬಾಂಧವ್ಯ ನಿರ್ಮಾಣಗೊಳ್ಳುವಂಥ ಒಂದು ಕಾರ್ಯದಲ್ಲಿ ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದಂಥ ಪೀಠಾಚಾರ್ಯರು ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನದಿಂದ ಒಂದು ಹೊಸ ಚೈತನ್ಯ ಶಕ್ತಿ ಗುರುಪೀಠ ಪರಂಪರೆಗೆ ಪ್ರಾಪ್ತವಾಗಿದೆ ಅನ್ನುವುದನ್ನು ಹೇಳಿಕೆ ಮರೆಯುವುದಿಲ್ಲ. ಮುಂದೆನೂ ಕೂಡ ಈ ನಾಡಿನ ಉದ್ದಗಲಕ್ಕೆ ಈ ರಾಜ್ಯದ ಬೇರೆ ಬೇರೆ ಪ್ರಾಂತ ಪ್ರದೇಶಗಳಲ್ಲಿ ಜಗದ್ಗುರು ಪಂಚಪೀಠಾಧೀಶ್ವರ ಸಾನ್ನಿಧ್ಯದಲ್ಲಿ ಧರ್ಮ ಸತ್ಕ್ರಾಂತಿಯ ಅನೇಕ ಕಾರ್ಯಕ್ರಮಗಳು ನಡೆಸಿಕೊಂಡು ಬರ್ತೇವೆ ಅನ್ನುವಂಥ ಭರವಸೆಯ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿ, ಸಮಯವೂ ಕೂಡ ಹೆಚ್ಚಾಗಿರುವುದಕ್ಕೆ ಮತ್ತು ಎಷ್ಟೇ ಹೊತ್ತಾದರೂ ಕೂಡ ನಾವು ರಂಭಾಪುರಿ ಪೀಠಕ್ಕೆ ಪೌರ್ಣಿಮೆ ನಾಳೆ ಇರುವುದರಿಂದ ಹೋಗಲೇಬೇಕಾಗಿರೋದರಿಂದ ಹೆಚ್ಚಿಗೆ ಏನನ್ನೂ ಕೂಡ ಹೇಳದೆ ಜಗದೊಳವರಿಗೆ ಮಧ್ಯದಲ್ಲೇ ನಿರ್ಗಮಿಸ್ತಾ ಇರೋದಕ್ಕೆ ಅವರ ಕ್ಷಮೆಯನ್ನು ಕೂಡ ಕೇಳಿ ಈ ಸಮಾರಂಭದಿಂದ ನಾವು ನಡೀತೇವೆ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಅವರಿಗೆ ಸಲ್ಲಿಸಿ, ಸೇರಿದಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ,
ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಈ ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಶ್ರೀ ಜಗದ್ಗುರು ಮರುಳಸಿದ್ದೇಶ್ವರ ಸ್ವಾಮಿ ಮತ್ತು ಈ ಉಜ್ಜಯಿನಿ ಪೀಠದ ಪರಂಪರೆಯಲ್ಲಿ ಆಗಿ ಹೋದಂಥ ಲಿಂಗೈಕ್ಯ ಎಲ್ಲ ಜಗದ್ಗುರುಗಳವರ ಅಂತಃಕರಣದ ಆಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲಿರಲಿ. ತಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭೂಯ. ಕ್ಷೇತ್ರನಾಥ ಮಹಾಸ್ವಾಮಿ